ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ಈ ಸ್ಟೇರ್ ಕೇಸ್ದು ಈ ಪ್ರಾಜೆಕ್ಟ್ದು ಬೇಸ್ಮೆಂಟಿಂದ ಹಿಡಿದು ಟೆರಸ್ ಲೆವೆಲ್ ತನಕ ಈ ಸ್ಟೇರ್ ಕೇಸ್ದು BBS ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ರೀತಿ ಟ್ಯಾಬ್ಯುಲರ್ ಕಾಲಮ್ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಸ್ಟೇರ್ ಕೇಸ್ ನೋಡಿ, ಸ್ಟೇರ್ ಕೇಸ್ದು ಆರ್ಕಿಟೆಕ್ಚರಲ್ ಡ್ರಾಯಿಂಗ್, ಇದು ಸ್ಟೇರ್ ಕೇಸ್ 1 ಡೀಟೇಲು. ಸ್ಟೇರ್ ಕೇಸ್ 1 ಇದ್ರದ್ದು ಆರ್ಕಿಟೆಕ್ಚರಲ್ ಡ್ರಾಯಿಂಗು ಬೇಸ್ಮೆಂಟಿಂದ ಟೆರಸ್ ತನಕ ಕೊಟ್ಟಿದ್ದಾರೆ, ಮತ್ತು ಅದ್ರದ್ದು ಈಚ್ ಎವ್ರಿ ಫ್ಲೋರು ಇದ್ರದ್ದು ಪ್ಲ್ಯಾನ್ ಕೂಡ ಕೊಟ್ಟಿದ್ದಾರೆ. ಬೇಸ್ಮೆಂಟ್ ಲೆವೆಲು, ಗ್ರೌಂಡ್ ಫ್ಲೋರ್ ಲೆವೆಲು, ಮತ್ತು ಟಿಪಿಕಲ್ ಫ್ಲೋರ್ ಲೆವೆಲು, ಮತ್ತು ಟೆರಸ್ ಲೆವೆಲ್ದೆಲ್ಲ ಪ್ಲ್ಯಾನು ಕೂಡ ಕೊಟ್ಟಿದ್ದಾರೆ. ಈ ಪ್ಲ್ಯಾನ್ ಪ್ರಕಾರ ನಮಗೆ ಆರ್ಕಿಟೆಕ್ಚರಲ್ ಡ್ರಾಯಿಂಗ್ ಪ್ರಕಾರ ನಮಗೆ ಸ್ಟ್ರಕ್ಚರಲ್ ಡ್ರಾಯಿಂಗು ಕೂಡ ಕೊಟ್ಟಿದ್ದಾರೆ. ಈ ಸ್ಟ್ರಕ್ಚರಲ್ ಡ್ರಾಯಿಂಗು ಕೂಡ ಸೇಮ್ ನೋಡಿ, ಬೇಸ್ಮೆಂಟ್ ಲೆವೆಲು, ಗ್ರೌಂಡ್ ಲೆವೆಲು, ಟಿಪಿಕಲ್ ಲೆವೆಲು, ಮತ್ತು ಟೆರಸ್ ಲೆವೆಲ್ದೆಲ್ಲ ಕೂಡ ನಮಗೆ ಪ್ಲ್ಯಾನ್ ಕೊಟ್ಟಿದ್ದಾರೆ. ಮತ್ತು ಅದರದ್ದು ಈಚ್ ಆ್ಯಂಡ್ ಎವ್ರಿ ಇದರಲ್ಲೂ ಕೂಡ ನಮಗೆ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾರೆ, ಒಂದೊಂದು ಫ್ಲೈಟ್ಗೂ ಕೂಡ. ಈ ಸ್ಟ್ರಕ್ಚರಲ್ ಡ್ರಾಯಿಂಗಲ್ಲಿ ನಮಗೆ ರೀನ್ಫೋರ್ಸ್ಮೆಂಟ್ದು ಡಯಾ, ಸ್ಪೇಸಿಂಗು, ಮತ್ತು ಎಕ್ಸ್ಟ್ರಾ ಬಾರ್ ಲೆಂತ್ ಎಷ್ಟು ಕೊಡಬೇಕು, ಡಿಸ್ಟ್ರಿಬ್ಯೂಷನ್ ಎಷ್ಟು ಕೊಡಬೇಕು, ಸೊ ಇದೆಲ್ಲ ಬಂದ್ಬಿಟ್ಟು ನಾವು ಸ್ಟ್ರಕ್ಚರಲ್ ಡ್ರಾಯಿಂಗಲ್ಲಿ ನಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ. ಆದರೆ ನಮಗೇನಿದ್ರೂ ನಂಬರ್ ಆಫ್ ರೈಸರ್ಸು, ಸ್ಟೆಪ್ಪು, ಲ್ಯಾಂಡಿಂಗ್ ಲೆವೆಲ್ಸು, ಅದಕ್ಕೆಲ್ಲ ನಾವು ಬಂದ್ಬಿಟ್ಟು ನಾವು ಈ ಆರ್ಕಿಟೆಕ್ಚರಲ್ ಡ್ರಾಯಿಂಗ್ನೇ ರೆಫರ್ ಮಾಡಬೇಕು. ಈ ಆರ್ಕಿಟೆಕ್ಚರಲ್ ಡ್ರಾಯಿಂಗಲ್ಲಿ ಲ್ಯಾಂಡಿಂಗ್ ಲೆವೆಲ್ಗಳು, ಲ್ಯಾಂಡಿಂಗ್ ಹೈಟು, ಪ್ರತಿಯೊಂದು ರೈಸರ್ಸ್ದು ಹೈಟು, ಟ್ರೆಡ್ ಹೈಟು, ಇದೆಲ್ಲ ನಾವು ಈ ಆರ್ಕಿಟೆಕ್ಚರಲ್ ಡ್ರಾಯಿಂಗಲ್ಲೇ ನಾವು ರೆಫರ್ ಮಾಡಿ, ಸೊ ನಮ್ಮದ್ರದ್ದು ಹೈಪಾಟಿನೆಸ್ ಲೆಂತ್ ಎಲ್ಲ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಆರ್ಕಿಟೆಕ್ಚರಲ್ ಡೈಮೆನ್ಷನ್ಸ್ಗೆ ಬಂದ್ಬಿಟ್ಟು ನಾವು ಆರ್ಕಿಟೆಕ್ಚರಲ್ ಡ್ರಾಯಿಂಗ್ ರೆಫರ್ ಮಾಡಬೇಕು. ಸ್ಟೀಲ್ ಡೀಟೇಲ್ಗೆ ಬಂದ್ಬಿಟ್ಟು ನಾವು ಮಾತ್ರ ಸ್ಟ್ರಕ್ಚರಲ್ ಡ್ರಾಯಿಂಗ್ನ ರೆಫರ್ ಮಾಡಬೇಕು BBS ಮಾಡಬೇಕಾದ್ರೆ. ಸೊ ಈ ಸ್ಟ್ರಕ್ಚರಲ್ ಡ್ರಾಯಿಂಗ್ ಇದೆಯಲ್ಲ, ಈ ಸ್ಟ್ರಕ್ಚರಲ್ ಡ್ರಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಫ್ಲೈಟ್ ಯಾವ ರೀತಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಕೆಳಗಡೆಯಿಂದ ಮೇಲ್ಗಡೆ ತನಕ, ಮತ್ತು ಇದರ ಎಷ್ಟು ಫ್ಲೋರ್ ಹೈಟ್ಸ್ ಎಲ್ಲ ಬರ್ತಾ ಇದೆಯಲ್ಲ, ಇದನ್ನೆಲ್ಲನೂ ನಾನು ಪ್ಲ್ಯಾನ್ ಮಾಡಿ ಅದಕ್ಕೆ ಪ್ರಕಾರ ನಾನು ಒಂದು ಆಟೋಮೇಟೆಡ್ ಎಕ್ಸೆಲ್ ಶೀಟನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ಆ ಎಕ್ಸೆಲ್ ಶೀಟನ್ನು ಟ್ಯಾಬ್ಯುಲರ್ ಕಾಲಮ್ನ ನಾನು ಈ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಆ ಎಕ್ಸೆಲ್ ಶೀಟ್ದು ಟ್ಯಾಬ್ಯುಲರ್ ಕಾಲಮ್ಮು. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗಲೇ ನನ್ನ ಹೊಸ ವಿಡಿಯೋ ನಿಮಗೆ ಇಮಿಡಿಯೇಟಾಗಿ ಸಿಗೋದು. ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆವಾಗಲೇ ನಿಮಗೆ ಈ ಏನೇನು ಡೀಟೇಲ್ಸು ಈ ಟ್ಯಾಬ್ಯುಲರ್ ಕಾಲಮಲ್ಲಿ ಆ್ಯಡ್ ಮಾಡಿದ್ದೀನಿ ಅನ್ನೋದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಅದನ್ನು ನೋಡಿ ನೀವು ಕ್ಲಿಯರಾಗಿ ಟ್ಯಾಬ್ಯುಲರ್ ಕಾಲಮ್ನ ಕ್ರಿಯೇಟ್ ಮಾಡ್ಕೋಬೋದು. ಮತ್ತು ಈ ಎಕ್ಸೆಲ್ ಶೀಟು ಮತ್ತು ಡ್ರಾಯಿಂಗ್ ಏನಾದ್ರು ಬೇಕು ಅನ್ನೋರು ಈ ಮೊಬೈಲ್ ನಂಬರು ಅಥವಾ ಇಮೇಲ್ ID ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ ನಿಮ್ಮ ಪ್ರಾಕ್ಟೀಸ್ಗೋಸ್ಕರ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಎಕ್ಸೆಲ್ ಶೀಟು. ಇದರಲ್ಲಿ ಮೇಯ್ನ್ ಹೆಡ್ಡಿಂಗ್ ಹಾಕಿದ್ದೀನಿ BBS ಆಫ್ ಸ್ಟೇರ್ ಕೇಸ್ 1. ಇದು ನಾವು ಈ ಸ್ಟೇರ್ ಕೇಸ್ 1ಗೆ ನಾವು ಮಾಡ್ತಕ್ಕಂಥ BBS ಸ್ಟೇರ್ ಕೇಸ್ 1. ಸೊ ಆ್ಯಸ್ ಯೂಶ್ವಲಿ ಇದರಲ್ಲಿ ನಾವು ಸೀರಿಯಲ್ ನಂಬರ್ ಏನಿದೆಯಲ್ವ, ಫಸ್ಟ್ ಕಾಲಮು ಸೀರಿಯಲ್ ನಂಬರ್ ಇರುತ್ತೆ. ನೆಕ್ಸ್ಟ್ ಎರಡನೇ ಕಾಲಮು ಡಿಸ್ಕ್ರಿಪ್ಷನ್ ಆಫ್ ದಿ ಐಟಮ್. ಈ ಡಿಸ್ಕ್ರಿಪ್ಷನ್ ಆಫ್ ದಿ ಐಟಮಲ್ಲಿ ಬಂದ್ಬಿಟ್ಟು ನಾವು ಯಾವ್ಯಾವ ಫ್ಲೋರ್ ಲೆವೆಲ್ಲು, ಯಾವ ಫ್ಲೈಟು, ಮತ್ತು ಈ ಬಾರ್ ಮಾರ್ಕಿಂಗ್ಸ್ ಎಲ್ಲ ನಾವು ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ಎಂಟ್ರಿ ಮಾಡ್ತೀವಿ. ಇಲ್ಲಿ ನಾನು ಈ ಡಿಸ್ಕ್ರಿಪ್ಷನು ಎಂಟ್ರಿ ಮಾಡಿದ್ದೀನಿ, ಮತ್ತು ಒಂದು ಫ್ಲೈಟ್ಗೆ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಈ ಫ್ಲೈಟು ಮತ್ತು ನೆಕ್ಸ್ಟ್ ಕ್ಯಾಲ್ಕುಲೇಷನ್ನು, ಇದರಲ್ಲಿ ರೀಡಿಂಗ್ ಎಂಟ್ರಿ ಮಾಡೋದು, ಮತ್ತು ಇಲ್ಲಿ ಫಾರ್ಮುಲಾಸ್ ಹಾಕೋದು, ಮತ್ತು ಇಲ್ಲಿ ಇಫ್ ಕಂಡೀಷನಲ್ಲಿ ಹಾಕಿ ಟೋಟಲ್ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡೋದೆಲ್ಲ ಬಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಬಂದ್ಬಿಟ್ಟು ಬರೀ ಈ ಟ್ಯಾಬ್ಯುಲರ್ ಕಾಲಮಲ್ಲಿ ಏನೇನು ಕಂಟೆಂಟ್ಸ್ ಬರುತ್ತೆ ಅನ್ನೋದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೀರಿಯಲ್ ನಂಬರ್ ಆಯಿತು, ಡಿಸ್ಕ್ರಿಪ್ಷನ್ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, ನಂಬರ್ ಆಫ್ ಐಟಮ್ಸು. ಈ ನಂಬರ್ ಆಫ್ ಐಟಮ್ಸು ಮೇಯ್ನಾಗಿ ಬರುತ್ತೆ ಇಲ್ಲಿ. ನೆಕ್ಸ್ಟು ಫ್ಲೈಟ್ ಸೈಜಸ್ಸು, ಆ ಸ್ಟೇರ್ ಕೇಸ್ದು ಏನೇನು ಫ್ಲೈಟ್ದು ಡೀಟೇಲ್ ಇರುತ್ತೆ ಅದರಲ್ಲಿ ನೋಡಿ, ಬಿಲೋ ಲ್ಯಾಂಡಿಂಗ್ ಲೆಂತು, ಅಬೋ ಲ್ಯಾಂಡಿಂಗ್ ಲೆಂತು, ನೆಕ್ಸ್ಟು ಎಲ್ಲ ಸ್ಟೆಪ್ಸು ಬರ್ತಕ್ಕಂಥ ಆ ಲ್ಯಾಂಡಿಂಗ್ ಲೆಂತು, ನೆಕ್ಸ್ಟ್ ಫ್ಲೈಟ್ ವಿಡ್ತು, ಟ್ರೆಡ್ ವಿಡ್ತು, ಮತ್ತು ಆ ಫ್ಲೈಟ್ ಥಿಕ್ನೆಸ್ಸು. ನೆಕ್ಸ್ಟು ಇದು ಸ್ಟೀಲ್ ಡೀಟೇಲು. ಇದೆಲ್ಲ ಬಂದ್ಬಿಟ್ಟು ಈ ಕಾಲಮ್ ಬಂದ್ಬಿಟ್ಟು ಸ್ಟೀಲ್ ಡೀಟೇಲು. ಸ್ಟೀಲ್ ಡೀಟೇಲಲ್ಲಿ ಡಯಾ ಆಫ್ ಬಾರು, ಎಕ್ಸ್ಟ್ರಾ ಬಾರ್ ಲೆಂತು, ಎಲ್ ಡಿ ಅಂತಂದರೆ ಡೆವಲಪ್ಮೆಂಟ್ ಲೆಂತು, ಸ್ಪೇಸಿಂಗು, ಮತ್ತು ಕ್ಲಿಯರ್ ಕವರು. ಇದಿಷ್ಟು ಬಂದ್ಬಿಟ್ಟು ನಮಗೆ ಸ್ಟೀಲ್ ಡೀಟೇಲು. ನೆಕ್ಸ್ಟ್ ಇಲ್ಲಿ ಲ್ಯಾಂಡಿಂಗ್ ಹೈಟು, ಅಂದರೆ ಒಂದೊಂದು ಲ್ಯಾಂಡಿಂಗಿಗೂ ಎಷ್ಟೆಷ್ಟು ಹೈಟ್ ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇಲ್ಲಿ ನಂಬರ್ ಆಫ್ ರೈಸರ್ಸು, ರೈಸರ್ ಹೈಟು, ಮತ್ತು ಇದು L ಟು L ಹೈಟ್ ಅಂತಂದರೆ ಲ್ಯಾಂಡಿಂಗ್ ಟು ಲ್ಯಾಂಡಿಂಗ್ ಹೈಟು. ಈ ಹೈಟ್ ಎಲ್ಲ ಬಂದ್ಬಿಟ್ಟು ನಮಗೆ ಐಪಾಟಿನೆಸ್ ಹೈಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್ ಇದು ಐಪಾಟಿನೆಸ್ ಲೆಂತು. ಐಪಾಟಿನೆಸ್ ಲೆಂತ್ ಹೆಂಗೆ ಕ್ಯಾಲ್ಕುಲೇಟ್ ಏನಕ್ಕೆ ಮಾಡಬೇಕು ಅಂತಂದರೆ, ಈ ರಾಡ್ದೆಲ್ಲ ಬರುತ್ತಲ್ವ, ಈ
ಇನ್ಕ್ಲೈನ್ಡ್ ರಾಡ್ ಇರುತ್ತಲ್ಲ, ಈ ಇನ್ಕ್ಲೈನ್ಡ್ ರಾಡ್ದೆಲ್ಲ ಬಂದ್ಬಿಟ್ಟು ನಾವು ಲೆಂತ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ನಾವು ಈ ಹೈಪಾಟಿನಸ್ ಸೈಡನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಈ ಹೈಪಾಟಿನಸ್ ಸ್ಲೈಡಲ್ಲಿ ಸ್ಲೋಪಿಂಗ್ ಲೆಂತು ಮತ್ತು ಸ್ಲೋಪಿಂಗ್ ಹೈಟು ಇದೆರಡು ಬಂದಮೇಲೆ ನಮಗೆ ಹೈಪಾಟಿನಸ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಬೇಕು. ಈ ಹೈಪಾಟಿನಸ್ ಲೆಂತ್ಗೆ ನಾವಿಲ್ಲಿ ಪೈಥಾಗೊರಸ್ ಫಾರ್ಮುಲಾ √a² + b² ಇದೆಯಲ್ಲ, ಸೊ ಅದನ್ನು ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಸೊ ಇದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟು ನಂಬರ್ ಆಫ್ ಬಾರ್ಸು, ಕಟಿಂಗ್ ಲೆಂತ್ ಇಲ್ಲಿ ಅಲ್ಲಿ ಬರುತ್ತೆ. ನೆಕ್ಸ್ಟು ಟೋಟಲ್ ನಂಬರ್ ಆಫ್ ಬಾರ್ಸು, ನೆಕ್ಸ್ಟ್ ಟೋಟಲ್ ಲೆಂತ್ ಇನ್ ಮೀಟರು, ನೆಕ್ಸ್ಟ್ ಯೂನಿಟ್ ವೆಯ್ಟ್ ಇನ್ kg, ನೆಕ್ಸ್ಟ್ ಟೋಟಲ್ ವೆಯ್ಟ್ ಇನ್ kg, ನೆಕ್ಸ್ಟ್ ಇಲ್ಲಿ ಲಾಸ್ಟಲ್ಲಿ ಬಂದ್ಬಿಟ್ಟು ಡಯಾವೈಸ್ ಬೈಫರ್ಕೇಷನ್, ಎಲ್ಲ ಡಯಾವೈಸ್ ಬೈಫರ್ಕೇಷನ್ ಹಾಕಿ ಇಲ್ಲಿ 8 10 12 16 ಎಷ್ಟೆಷ್ಟು ಬರುತ್ತೋ ಇಲ್ಲಿ ಬೈಫರ್ಕೇಷನ್ ಇಫ್ ಕಂಡೀಷನ್ ಹಾಕಿ ಇದನ್ನೆಲ್ಲ ಬೈಫರ್ಕೇಟ್ ಮಾಡಿರ್ತಕ್ಕಂಥ ಕಾಲಮು. ಸೊ ಇದಿಷ್ಟು ನಮಗೆ ಈ ಟ್ಯಾಬ್ಲರ್ ಕಾಲಮು ರಿಕ್ವೈರ್ಡ್ ಫಾರ್ ಈ ಸ್ಟೇರ್ ಕೇಸ್ದು, ಅಂದರೆ ಈ ಆರ್ಕಿಟೆಕ್ಚರಲ್ ಸ್ಟೇರ್ ಕೇಸ್ ಇದೆಯಲ್ಲ, ಈ ಆರ್ಕಿಟೆಕ್ಚರಲ್ ಡ್ರಾಯಿಂಗಿಗೆ ಬೇಸ್ಮೆಂಟಿಂದ ಹಿಡಿದು ಟೆರಾಸ್ ತನಕ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಈ ಟ್ಯಾಬ್ಲರ್ ಕಾಲಮು. ಒಂದು ಸರಿ ಈ ಟ್ಯಾಬ್ಲರ್ ಕಾಲಮಲ್ಲಿ ನೀವು ಒಂದು ಫ್ಲೈಟ್ಗೆ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನೆಕ್ಸ್ಟ್ ಅದನ್ನೇ ಕಾಪಿ ಪೇಸ್ಟ್ ಮಾಡಿಕೊಂಡು ಮುಂದಕ್ಕೆ ಜಸ್ಟ್ ಡೇಟಾಸ್ಗಳು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಇದರಲ್ಲಿ ನಾನು ಇದು ನೆಕ್ಸ್ಟ್ ಇನ್ನು 1 or 2 ವೀಡಿಯೋಸ್ ಬರುತ್ತೆ. ಇದು ಟೋಟಲ್ ಈ 2-3 ವೀಡಿಯೋಸ್ನ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಈ ಕಂಪ್ಲೀಟ್ ಈ ಸ್ಟೇರ್ ಕೇಸ್ದು ಟಾಪ್ ಟು ಬಾಟಮ್ಮು ತುಂಬ ಫಾಸ್ಟಾಗಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ಈ 2-3 ವೀಡಿಯೋಸಲ್ಲಿ ನೀವು ಈಸಿಯಾಗಿ ಕಲಿಬೋದು. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೊಲೀಗ್ಸ್ಗಳಿಗೆ ಶೇರ್ ಮಾಡಿ, ಮತ್ತು ನಿಮ್ದೇನಾದ್ರು ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.